ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ತೊಗರಿ ಬೇಳೆಯಲ್ಲಿ ಒಬ್ಬಟ್ಟು ಮಾಡೋದು ತೋರಿಸ್ಕೊಡ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ದೆ. ಈ ಸರಿ ತೊಗರಿ ಬೇಳೆಯಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಹಾಗೆ ಹೋಳಿ ಹಬ್ಬ ಕೂಡ ಬರ್ತಾಯಿದೆ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಇವಾಗ ಒಬ್ಬಟ್ಟು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ನೋಡಿ, ಒಬ್ಬಟ್ಟು ಹಿಟ್ಟು ತೊಗೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ನಾನು 1/4 kg ಆಗೋಷ್ಟು ನಾರ್ಮಲ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಸೊ 1 ಕಪ್ ಆಗೋಷ್ಟು ಅಳತೆದಲ್ಲಿ ತೊಗೊಂಡಿದ್ದೀನಿ. ಇದೇ ಕಪ್ ಅಳತೆಯಲ್ಲಿ ನಾನು 3/4 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಫುಲ್ 1 ಕಪ್ ಆಗೋಷ್ಟು ತೊಗೊಳ್ಳಿ. ನಾನು ತೊಗೊಂಡಿರೋದು ಉಂಡೆ ಬೆಲ್ಲ. ಮತ್ತು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ, ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿರೋದು ನಾನು ಮಿಕ್ಸಿಯಲ್ಲಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಮಾಡೋದಕ್ಕೆ ತುಪ್ಪನೂ ಮತ್ತು ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ನಾನು ಫಸ್ಟೇ ಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೆ. ಸೊ ಬೇಳೆ ಬೇಯೋದಕ್ಕೆ ತುಂಬ ಟೈಮ್ ತಗೊಂಡಿಲ್ಲ. ಸೊ ಸುಮಾರು ಒಂದು 15 ನಿಮಿಷದಲ್ಲಿ ಬೆಂದೋಗುತ್ತೆ. ಸೊ ಬೇಳೆನ ಭಾಗ ಆಗೋ ಥರ ಬೇಯಿಸ್ಕೋಬೇಡಿ. ಕೈಯಲ್ಲಿ ಮುರಿದ್ರೆ 2 ಭಾಗ ಆಗಬೇಕು, ಆ ಥರ ಬೆಂದರೆ ಸಾಕು. ನೆನಪಿರಲಿ, ಜಾಸ್ತಿ ಬೇಳೆನ ಬೇಯಿಸೋಕ್ಕೆ ಹೋಗಬೇಡಿ. 1 ಕಪ್ ಬೇಳೆಗೆ 4 ಕಪ್ ಆಗೋಷ್ಟು ನೀರು ಯೂಸ್ ಮಾಡಿದ್ದೀನಿ ನಾನು. ನಿಮಗೆ ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸೊ ಇವಾಗ ಇದು ಬೆಂದಿದೆ, ಇದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ಈ ಬೇಳೆನ ಸಪ್ರೇಟ್ ಮಾಡಿಕೊಂಡು ನೀರು ಸಪ್ರೇಟ್ ಮಾಡ್ತಾಯಿದ್ದೀನಿ. ಬೇಳೆನ ಬೇಯಿಸಿರೋ ನೀರಲ್ಲಿ ಒಬ್ಬಟ್ಟಿನ ಸಾರು ಮಾಡೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಸೋಸ್ಕೊಂಡಿದ್ದೀನಲ್ಲ, ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಲಾಸ್ಟ್ ಟೈಮ್ ಕೂಡ ಒಬ್ಬಟ್ಟಿನ ಸಾರು ಮಾಡಿದ್ದೆ, ಆದರೆ ಈ ಸರಿ ಡಿಫ್ರೆಂಟಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನೋಡಿ, ಅದೇ ಪಾತ್ರೆಗೆ ನಾನು ಬೇಳೆ ಹಾಕ್ಕೊತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಸ್ಟವ್ ಆನ್ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡಿಕೊಂಡು ನೀವು ಬೇಕಂದರೆ ಬೇಳೆ ಜೊತೆನ ಅವಾಗೆಲ್ಲ ಒರ್ಲ್ಕಲ್ಲಲ್ಲಿ ರುಬ್ಬುವಾಗ ಬೆಲ್ಲನೂ ಹಾಕ್ಕೊಂಡು ರುಬ್ಕೊತಾ ಇದ್ರು. ಇವಾಗೆಲ್ಲ ಟೈಮ್ ಜಾಸ್ತಿ ಸಿಗೋಲ್ವ, ಅದಕ್ಕೋಸ್ಕರ ನಾನು ಬೆಲ್ಲನ ಬೇಳೆ ಜೊತೆಗೆ ಸ್ವಲ್ಪ ಹಾಕ್ಕೊಂಡು ಜಸ್ಟ್ ಒಂದು 2 ರಿಂದ 3 ನಿಮಿಷ ಕರ್ಗೋ ಥರ ಮಿಕ್ಸ್ ಮಾಡ್ಕೊತೀನಿ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3 ರಿಂದ 4 ನಿಮಿಷ ಆಗುತ್ತೆ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಕೆಲವೊಂದು ಬೆಲ್ಲ ದೊಡ್ಡದಾಗಿದ್ರೆ ಅದು ಕರಗಲ್ಲ, ಆದರೆ ಮಿಕ್ಸಲ್ಲಿ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಏಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಇತ್ತು, ಅದು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಹಾಗೆ ಗಟ್ಟಿ ಮಾಮೂಲಿ ಏಲಕ್ಕಿ ಹಂಗೆ ಯೂಸ್ ಮಾಡಿ, ಯಾಕಂದರೆ ಮಿಕ್ಸಲ್ಲಿ ರುಬ್ಬುವಾಗ ಅದು ವೇಸ್ಟ್ ಆಗುತ್ತೆ. ಸೊ ಇವಾಗ ಪಾಕ ಸಮೇತ ಹಾಕ್ಕೊತಾ ಇದ್ದೀನಿ ಬೇಳೆನ. ಸೊ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕೆ ಹೋದರೆ ಏನು ಗೊತ್ತಾ, ಮಿಕ್ಸಿ ಜಾಮ್ ಆದಂಗೆ ಆಗುತ್ತೆ, ಅಂದರೆ ಸ್ಟಕ್ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮೀಡಿಯಮ್ ಆಗಿ ಸಾಫ್ಟಾಗಿ ರವೆ ಥರ ರುಬ್ಕೊಳ್ಳಿ. ರವೆ ಅಂದರೆ ತರತರಿಯಾಗಿ ರುಬ್ಕೋಬೇಕು. ಅದಕ್ಕಂದ್ಬಿಟ್ಟು ನೀವು ಬೇಳೆ ಬಿಟ್ಕೊಂಡ್ರೆ ಒಬ್ಬಟ್ಟು ತಟ್ಟೋವಾಗ ತುಂಬ ಕಷ್ಟ ಆಗುತ್ತೆ, ಅಂದರೆ ಕಿತ್ಕೊಬಂದ್ಬಿಡುತ್ತೆ. ಸ್ವಲ್ಪ ಸಾಫ್ಟಾಗಿ ರವೆ ಥರ ರುಬ್ಕೊಳ್ಳಿ. ಸೊ ಇವಾಗ ರುಬ್ಬಿದಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಇನ್ನು ಉಳಿದಿರೋದು ಕೂಡ ನಾನು ರುಬ್ಕೊತೀನಿ. ಹಾಗೆ ನಮ್ಮ ರೆಸಿಪಿನ ನೋಡ್ತಾ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಆವಾಗ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇವಾಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ತೆಂಗಿನಕಾಯಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿನ ನಾನು ತುರಿಯೋಕ್ಕೆ ಟೈಮ್ ಇರಲಿಲ್ಲ, ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಹಾಗೆ ತುಂಬ ಜನ ನನ್ನ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಿದ್ರಿ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನನ್ನ ಮೇಲೆ ಅಂತ, ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವಾಗ ನಾನು ಅದು ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಚಪಾತಿದು ಕಟ್ಟೆ ಮೇಲೆ ನಾನು ಒಂದು ಬಟರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲಾಂದರೆ ನೀವು ನಾರ್ಮಲ್ ಎಣ್ಣೆ ಕವರ್ ಯೂಸ್ ಮಾಡಿ, ಅದು ಇಲ್ಲ ಅಂದರೆ ಸ್ಯಾರಿದು ಕವರ್ ಬರುತ್ತಲ್ಲ, ಅದು ಕೂಡ ಯೂಸ್ ಮಾಡ್ಕೊಬೋದು. ಮತ್ತು ನೆನ್ನೆ ನಾನು ಏನು ಹೇಳಿದ್ದೆ ಅಂದರೆ, ಒಬ್ಬಟ್ಟು ಹಿಟ್ಟು ಕಲಿಸೋವಾಗ ಪ್ರೆಸ್ಸಿಂಗ್ದ್ರಲ್ಲಿ ಬರುತ್ತೆ ಅಂತ ಹೇಳಿದೆ. ಅದು ಹಪ್ಪಳ ಪ್ರೆಸ್ ಮಾಡ್ತಾರಲ್ಲ, ಅದರಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದರಲ್ಲೂ ನೀವೆಲ್ಲ ಹಿಟ್ಟು ಊರನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಜಸ್ಟ್ ಹಪ್ಪಳ ಹೊತ್ತದಲ್ಲಿ ಪ್ರೆಸ್ ಮಾಡಿದ್ರೆ ಅದೇ ರೌಂಡ್ ಶೇಪಾಗಿ ಬರುತ್ತೆ. ಇಲ್ಲಾಂದರೆ ನಾರ್ಮಲ್ ಇದೇ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಕೈಯಲ್ಲಿ ತಟ್ಕೊಳ್ಳಿ. ಕೈಯಲ್ಲಿ ತಟ್ಟಿದ ಮೇಲೆ ಈ ಥರ ಊರನ್ನ ಇಟ್ಬಿಟ್ಟು, ನಿಮಗೆ ಊರನ್ನ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಟ್ಕೊಳ್ಳಿ. ಒಬ್ಬಟ್ಟಿನ ಹಿಟ್ಟು ಕಡಿಮೆ ಇಟ್ಕೊಳ್ಳಿ, ಊರನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. 2 ಸಮ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಒರಟಾಗಿ ಬಂದ್ಬಿಡುತ್ತೆ, ಅಂದರೆ ರಫ್ ಆಗಿ ಬರುತ್ತೆ, ದಪ್ಪ ಬರುತ್ತೆ. ನೀವೆಷ್ಟು ತೆಳ್ಳಗೆ ಮಾಡೋಕ್ಕೆ ಹೋದೇನೋ ಅದು ಚೆನ್ನಾಗಿರೋದಿಲ್ಲ. ಒಬ್ಬಟ್ಟಿನ ಹಿಟ್ಟು ಕಡಿಮೆ ತಗೊಂಡು ಊರನ್ನ ಸ್ವಲ್ಪ ಜಾಸ್ತಿ ತಗೊಂಡು ಕೈಯಲ್ಲೇ ನಾನು ಪ್ರೆಸ್ ಮಾಡಿದ್ದೀನಿ. ನೋಡಿ, ನಿಮ್ಗೆ ಯಾವ ಥರ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ, ಮೀಡಿಯಮ್ ಆಗಿ ಬೇಕಂದರೆ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ, ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಸೊ ಅದೇ ಟೈಮ್ಗೆ ಹೆಂಚು ಕಾಯಕ್ಕೆ ಇಟ್ಟಿದೆ. ಹೆಂಚು ಕಾದಿದೆ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಬಟರ್ ಪೇಪರಿಂದ ನಾನು ಈ ಥರ ತೆಗೆದು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಹಂಗೆ ಕಷ್ಟ ಆಗುತ್ತೆ ಅಂದರೆ ಬಟರ್ ಪೇಪರ್ ಸಮೇತ ನೀವು ದಬಾಕ್ಬಿಟ್ಟು ಅದ್ರ ಮೇಲೆ ಇರೋ ಪೇಪರ್ ಎತ್ತಿದ್ರೆ ಓಪನ್ ಆಗುತ್ತೆ. ನೀವು ಇಲ್ಲಾಂದರೆ ಎಣ್ಣೆ ಕವರು, ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದಾದರೆ ನಾನು ತೋರಿಸಿದ್ನಲ್ಲ ಅದೇ ಥರನೇ ಫಾಲೋ ಮಾಡಿ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದು ಬೆಲ್ಲ ಏನು ಗೊತ್ತಾ, ಜಾಸ್ತಿ ಆದಾಗ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ.
ನಾನು ತಗೊಂಡಿರೋದು ಉಂಡೆ ಬೆಲ್ಲ ತಗೊಂಡಿದ್ದೀನಿ. ಸೊ ವೈಟ್ ಕಲರ್ ಬರುತ್ತಲ್ಲ ಅಂಥದ್ದೇ. ಕೆಲವೊಂದು ಬೆಲ್ಲ ಡಾರ್ಕ್ ಇರುತ್ತೆ, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಕ್ಕಿದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಹೊಸ್ದಾಗಿ ಏನಾದರೂ ಒಬ್ಬಟ್ಟು ಮಾಡೋದಾದರೆ ತುಂಬ ಈಸಿ ಆಗುತ್ತೆ ಅವ್ರಿಗೆ. ಸೊ ಲಾಸ್ಟ್ ಟೈಮ್ ನೀವು ಕಡಲೆಬೇಳೆ ಒಬ್ಬಟ್ಟು ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ತೊಗರಿಬೇಳೆದು, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಉಳಿದಿರೋದು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಬ್ಬಟ್ಟು ಜೊತೆಗೆ ಕಾಯಿ ಹಾಲಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹಾಲು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿಯಾಗಿ ಅದು ಮಜಾನೇ ಬೇರೆ. ಸೊ ಹಬ್ಬದಲ್ಲಂತೂ ಈ ಥರ ಒಂದು ವಿಶೇಷವಾದ ಒಬ್ಬಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೊಸ್ದಾಗಿ ಏನಾದರೂ ಮಾಡೋದಾದರೆ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.